ಒಂದು ಕಡೆ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಆದರೆ ಮತ್ತೊಂದು ಕಡೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಸಾಕಷ್ಟು ಕಡೆ ಮಳೆ ಕೊರತೆಯಿಂದ ಏನು ಬರದ ಪರಿಸ್ಥಿತಿ ಇರ್ತಕ್ಕಂಥದ್ದು. ಬನ್ನಿ ನಮ್ಮ ಜೊತೆ ಮಾತಾಡೋಕ್ಕೆ ಸ್ವತಃ ಜಿಲ್ಲಾಧಿಕಾರಿಗಳಿದ್ದಾರೆ, ಅವರೇ ಸ್ವತಃ ಏನು ಬರ ಪರಿಸ್ಥಿತಿ ಇರ್ತಕ್ಕಂಥ ಪ್ರದೇಶಗಳು ಕೂಡ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಸರ್, ಯಾವ ರೀತಿ ಬರದ ಪರಿಸ್ಥಿತಿ ಇದೆ ನಮ್ಮ ಜಿಲ್ಲೆಯಲ್ಲಿ? ಶ್ರೀಧರ್, ಈ ಭಾಗದಲ್ಲಿ ಸ್ವಲ್ಪ ತೊಂದರೆ ಇದೆ. ಈಗ ಕೃಷ್ಣಾ ಮತ್ತು ಘಟಪ್ರಭಾ ಆ ಬೆಲ್ಟ್ಸ್ ಏನಿದಾವೆ ಅಲ್ಲಿ ಸ್ವಲ್ಪ ಮಳೆ ಆಗ್ತಾ ಇದೆ, ನದಿನಲ್ಲಿ ನೀರಿದೆ. ಇಲ್ಲಿ ಮಲಪ್ರಭಾನಲ್ಲಿನೂ ನೀರಿಲ್ಲ. ಆಲ್ರೆಡಿ ಹೆಸರು ಕಾಳು ಮತ್ತು ಉದ್ದು ಏನಿದೆ ಅದನ್ನು ನಾವು ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಡಿಕ್ಲೇರ್ ಮಾಡಿದ್ದೀವಿ. 21,000 ಹೆಕ್ಟೇರ್ ಆಲ್ರೆಡಿ ಡ್ಯಾಮೇಜ್ ಆಗಿದೆ. ಅವರಿಗೆ ಪರಿಹಾರ ನೀಡಲಿಕ್ಕೆ ಅಟ್ಲೀಸ್ಟ್ ಮೊದಲನೇ ಕಂತು 25% ಪರಿಹಾರ ಅಂದರೆ 2,500 ರೂಪಾಯಿ ಸಿಗುತ್ತೆ 10,000 ಪೈಕಿ. ಸೊ ಅದನ್ನು ಮುಟ್ಟಿಸ್ಬೇಕಂತ ಹೇಳಿ ನಾವು ಈಗಾಗಲೇ ಆದೇಶ ಮಾಡಿದ್ದೀವಿ. ಇದನ್ನು ಹೊರತುಪಡಿಸಿ ಶೇಂಗಾ ಮತ್ತು ಗೋವಿನ ಜೋಳ ಮತ್ತು ಕಬ್ಬು ಈ ಏರಿಯಾಸು ಭಾಳ ಎಫೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಹಿಂದ್ಗಡೆ ಒಂದು ಕಬ್ಬು ಮೈದಾನ ಇದೆ, ಅದು ಬೆಳೆ ಬೆಳೆದಿದ್ದಾರೆ. ಪಾಪ ಸ್ಟಂಟೆಡ್ ಗ್ರೋತ್ ಇದೆ, ಮಳೆ ಆಗಿಲ್ಲದ ಕಾರಣಕ್ಕಾಗಿ ಅದು ಬೆಳೆದಿಲ್ಲ. ಸೊ ಇವೆಲ್ಲ ನಾವು ವೀಕ್ಷಣೆ ಮಾಡ್ತಾಯಿದ್ವಿ. ನನ್ನ ಜೊತೆ JD ಅಗ್ರಿಕಲ್ಚರ್ ಅವರು, DD ಹಾರ್ಟಿಕಲ್ಚರ್ ಅವರು ಇದ್ದಾರೆ. ತೋಟಗಾರಿಕೆಯಲ್ಲಿ ಈರುಳ್ಳಿ ಆಗ ಸರಿಸುಮಾರು 700-800 ಎಕರೆ ಡ್ಯಾಮೇಜ್ ಆಗಿದೆ. ಸೊ ಅದನ್ನು ನೋಡ್ತಾ ಇದ್ದೀವಿ. ನನ್ನ ಪ್ರಕಾರ ಇದೇ ಥರ ಪರಿಸ್ಥಿತಿ ಇನ್ನೂ ಕಂಟಿನ್ಯೂ ಆಗಿದೆ ಅಂದರೆ ಇಡೀ ಜಿಲ್ಲೆನಲ್ಲಿ 1,200 ಎಕರೆ ಡ್ಯಾಮೇಜ್ ಆಗ್ಬೋದು. 6,000 ಎಕರೆ ಇದೆ ಈರುಳ್ಳಿ, ಅದರ ಪೈಕಿ 1,200 ಎಕರ್ಸ್ ಡ್ಯಾಮೇಜ್ ಆಗೋ ಪರಿಸ್ಥಿತಿ ಕಂಡುಬರ್ತಾ ಇದೆ. ನೋಡ್ತಾ ಇದ್ದೀವಿ. ರೈತರ ಪರವಾಗಿ ಮಾಡ್ತೀವಿ. ಸರ್ಕಾರ, ಜಿಲ್ಲಾಡಳಿತ ರೈತರ ಪರವಾಗಿ ಎಲ್ಲ ಕಡೆ ವೀಕ್ಷಣೆ ಮಾಡಿ ಒಬ್ಬರಿಗೂ ಅನ್ಯಾಯ ಆಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದಿದೆ. ಆ ಕೆಲಸವನ್ನು ಮಾಡ್ತೀವಿ. ಸರ್, 15 ತಾಲೂಕಿನಲ್ಲಿ 12 ತಾಲೂಕಿನಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ? ಈಗ 15 ತಾಲೂಕುಗಳಲ್ಲಿ ಮಳೆ ಕೊರತೆ ನಾವು ನೋಡಿದ್ದೀವಿ ಅಂದರೆ 12 ತಾಲೂಕುಗಳಲ್ಲಿ ಮಳೆ ಕೊರತೆ ಇದೆ. ಆನ್ ಆನ್ ಆ್ಯಾವ್ರೇಜ್ ನಾವು ನೋಡಿದ್ದೀವಿ ಅಂದರೆ ಒಂದು 10-15% ಡೆಫಿಸಿಟ್ ಇದೆ. ಲಾಸ್ಟ್ ಮಂತ್ ತನಕ ಪಾಸಿಟಿವ್ ಇತ್ತು, ಮಳೆ ಎಲ್ಲ ಕಡೆ ಆಗ್ತಾ ಇತ್ತು. ಇಲ್ಲೂ ಸ್ವಲ್ಪ ಮಳೆ ಆಯಿತು. ಆ್ಯಕ್ಚುಲಿ ಮಳೆ ಆಗಿನೂ ಡ್ಯಾಮೇಜ್ ಆಯಿತು. ಆದರೆ ಈಗ ಲಾಸ್ಟ್ 2-3 ವೀಕ್ಸಿಂದ ಭಾಳ ಪ್ರಾಬ್ಲಮ್ ಆಗ್ತಾಯಿದೆ. ಸೌದತ್ತಿ, ಯರಗಟ್ಟಿ, ರಾಮದುರ್ಗ ಇನ್ನೊಂದು ವಾರ ನೋಡ್ತೀವಿ. 3 ವಾರ ಸತತವಾಗಿ ಮಳೆ ಆಗಲಿಲ್ಲ. ಇದೇ ಥರ ನೋಡಿ ಎಷ್ಟು ಬಿಸಿಲಿದೆ. ಈ ಥರ ಮುಂಗಾರು ಮಳೆ ಸಮಯದಲ್ಲಿ ಈ ಥರ ಸಿಚುವೇಶನ್ ಇದೆ ಅಂದರೆ ನಾವು ಮತ್ತೆ ಮಾನಿಟರ್ ಮಾಡಲೇಬೇಕು. 3 ವಾರ ಸತತವಾಗಿ ಇದೇ ಥರ ಮಳೆ ಇಲ್ಲದ ಸಿಚುವೇಶನ್ ಇದೆ ಅಂದರೆ ಆವಾಗ ನಾವು ಬರ ಘೋಷಣೆ ಮಾಡಲೇಬೇಕಾಗುತ್ತೆ. ಬರ ಪರಿಹಾರ ಯಾವ ರೀತಿ ಇರುತ್ತೆ ಅಂತ? ಈಗ ಪ್ರತಿ ಕ್ರಾಪ್ಗೆ ರೈನ್ ಫೆಡ್, ಇರಿಗೇಟೆಡ್, ಮಳೆ ಆಧಾರಿತ ಹಾಗೂ ನೀರಾವರಿ ಡಿಫ್ರೆಂಟ್ ರೇಟ್ಸ್ ಇರ್ತವೆ. ಈಗ 8,000 ಏನಿದೆ ಅದು ಮಳೆ ಆಧಾರಿತ ಇದೆ, ಮತ್ತು ನೀರಾವರಿ 17,000 ಇದೆ, ಮತ್ತು ನಮ್ಮ ಪೆರಿನಿಯಲ್ ಕ್ರಾಪ್ಸ್ ನಿರಂತರವಾಗಿ ಏನು ನೀರು ಇರುತ್ತೆ ಅದು 22,500 ರೂಪಾಯಿ ಪರ್ ಹೆಕ್ಟೇರ್ ಈ ಅಮೌಂಟ್ ಸಿಗುತ್ತೆ. ಸೊ ಲಾಸ್ಟ್ ಟೈಮ್ ಸ್ಟೇಟ್ ಗೌರ್ಮೆಂಟ್ ಅವರು ಇದನ್ನು ಸ್ವಲ್ಪ ಎನ್ಹ್ಯಾನ್ಸ್ ಮಾಡಿ ಆ್ಯಡ್ ಮಾಡಿದ್ದಾರೆ ರೈತರಿಗೆ ಅನುಕೂಲ ಆಗಬೇಕಂತ ಹೇಳಿ. ಸೊ ಈ ಪ್ರೈಸ್ ಏನಿದೆ ಲಾಸ್ಟ್ ಇಯರ್ ಸರ್ಕಾರದಿಂದ ಎನ್ಹ್ಯಾನ್ಸ್ಡ್ ಹೆಚ್ಚುವರಿ ಮಾಡಿರುವಂಥ ಈ ಲೆಕ್ಕಾಚಾರ ಇದೆ. ಅದರ ಪ್ರಕಾರ ನಾವು ಬರ ಘೋಷಣೆ ಮಾಡಿದ ನಂತರ ಪರಿಹಾರವನ್ನು ನೀಡ್ತೀವಿ. ವರದಿ ಯಾವಾಗ ಕೊಡ್ತೀರಿ ಸರ್? ಇನ್ನೊಂದು ವಾರ ನೋಡ್ತೀವಿ. ಮಳೆ ಆಗ್ತಾ ಇಲ್ಲಲ್ವಾ, ಇನ್ನೊಂದು ವಾರ ನೋಡ್ತೀವಿ. ಅದಾದ ನಂತರ ನಾವು ಡಿಕ್ಲೇರ್ ಮಾಡ್ತೀವಿ. ಸೊ ಇವಿಷ್ಟು ಬೆಳಗಾವಿ ಜಿಲ್ಲಾಧಿಕಾರಿ ಹೇಳುವಂಥ ಮಾತು. ಅಂದರೆ ಬೆಳಗಾವಿ ಜಿಲ್ಲೆ ಯಾವ ರೀತಿ ಬರದ ಪರಿಸ್ಥಿತಿ ಅದರ ಪರಿಶೀಲನೆ ಮಾಡಿದ್ವಿ. ಜೊತೆಗೆ ರೈತರಿಗೆ ಯಾವುದೇ ರೀತಿಯ ಒಂದು ಅನ್ಯಾಯ ಆಗದಂತೆ ನಾವು ಸರ್ಕಾರದಿಂದ ಪರಿಹಾರ ಕೊಡಿಸ್ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ, TV5 ಬೆಳಗಾವಿ.